ಬೆದರಿಕೆ ಹಾಕಿ ಮಂತ್ರಿ ಆಗ್ತಾ ಇದ್ದಾರಾ ಮಲ್ಲಿಕಾರ್ಜುನ್? ಕಾಂಗ್ರೆಸ್ನಲ್ಲಿ ಪವರ್ ಇರೋರಿಗೆ ಮಾತ್ರ ಪವರ್ ಸಿಗುತ್ತಾ? ಸಂಪುಟ ವಿಸ್ತರಣೆ ಇರಲಿಲ್ಲ, ಮಲ್ಲಿಕಾರ್ಜುನ್ ಅವರ ಹೆಸರಿರಲಿಲ್ಲ. ಕೊನೆ ಕ್ಷಣದಲ್ಲಿ ಎಸ್ ಮಲ್ಲಿಕಾರ್ಜುನ್ ಗಲಾಟೆ. ಮಂತ್ರಿ ಸ್ಥಾನಕ್ಕಾಗಿ ಪಟ್ಟು ಹಿಡಿದಂತಹ ಮಲ್ಲಿಕಾರ್ಜುನ್, ನಾನು ನನ್ನ ಇಡೀ ಕುಟುಂಬ ರಾಜೀನಾಮೆ ಕೊಡ್ತೀವಿ, ಪತ್ನಿ ಮಗನೊಂದಿಗೆ ಎಲ್ಲರೂ ಕೂಡ ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಹೇಳಿ ಬೆದರಿಕೆ. ಮಲ್ಲಿಕಾರ್ಜುನ್ಗಾಗಿ ಹಿಂದುಳಿದ ವರ್ಗ ನಾಯಕರ ಬಲಿ. ಲಿಂಗಾಯತ ಸಿಡಿದೇಳುವಂತಹ ರೀತಿಯಲ್ಲಿ ಮಂತ್ರಿಗಿರಿ ಚೇಂಜ್. ಮಲ್ಲಿಕಾರ್ಜುನ್ ಫೋನ್ ಕಾಲ್ಗೆ ಬೆದರಿದ ಹೈಕಮಾಂಡ್. ಬೆದರಿಕೆ ಹಾಕಿ ಮಂತ್ರಿ ಆಗ್ತಾ ಇದ್ದಾರಾ ಮಲ್ಲಿಕಾರ್ಜುನ್? ಕಾಂಗ್ರೆಸ್ನಲ್ಲಿ ಪವರ್ ಇರೋರಿಗೆ ಎಲ್ಲವೂ ಕೂಡ ದಕ್ಕಿತ್ತ ಅಂತ ಹೇಳಿ ಎಸ್ ಮಲ್ಲಿಕಾರ್ಜುನ್ ಅವರ ಒಂದು ಪ್ರಯತ್ನ ಅಂತಾನೆ ಹೇಳ್ಬೋದು. ಅಂದ್ರೆ ಬೆದರಿಕೆ ಹಾಕಿದ್ರ ಇವರು ಅನ್ನುವಂಥ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಮೂಡ್ತಾ ಇದೆ. ವೈ ಅಂತಂದ್ರೆ ಎಸ್ ಮಲ್ಲಿಕಾರ್ಜುನ್ ಅವರು ಬೆದರಿಕೆ ಹಾಕಿಲ್ವಾ ಅನ್ನೋ ಸೆಕೆಂಡರಿ. ಬಟ್ ಅವ್ರ ಹೆಸರೇ ಇರಲಿಲ್ಲ. ಅವರು ಇವಾಗ ಮಂತ್ರಿ ಸ್ಥಾನದಲ್ಲಿ ಮಂಕಾಳ ವೈದ್ಯನ ಸ್ಥಾನಕ್ಕೆ ಬಂದಿದ್ದಾರೆ. ಅವ್ರನ್ನ ತೆಗೆದಾಕಿ ಇವ್ರನ್ನ ಹಾಕಲಾಗ್ತಿದೆ ಅಂತಂದ್ರೆ ಅವ್ರ ಪವರ್ ಏನಾಗಿರ್ಬೋದು? ಬ್ಲ್ಯಾಕ್ ಮೇಲ್ ಮಾಡಿದ್ರು ವರ್ಕೌಟ್ ಆಗ್ಬಿಡತ್ತ ಕಾಂಗ್ರೆಸ್ ಅಲ್ಲಿ? ಬ್ಲ್ಯಾಕ್ ಮೇಲ್ಗೆಲ್ಲ ಎದುರ್ತಾರ ಕಾಂಗ್ರೆಸ್ನವರು? ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ, ನನ್ನ ಮಗ ಕೊಡ್ತಾನೆ, ನನ್ನ ಹೆಂಡ್ರು ಕೊಡ್ತಾರೆ, ಅವ್ರು ಕೊಡ್ತಾರೆ ರಾಜೀನಾಮೆ, ಇಡೀ ಕುಟುಂಬನೇ ರಾಜೀನಾಮೆ ಕೊಟ್ಟು ನಿಲ್ಲಿಸ್ತೀನಿ ನೋಡ್ತೀರಾ ಅಂತ ಹೇಳಿ ಭಯ ಹಿಡಿಸಿದ್ರ? ಇದೇ ಪ್ರಶ್ನೆಗೆ ಮೂಡ್ತಾ ಇದೆ. ಭಯ ಹಿಡಿಸಿದ್ರ ಇವರು? ಅಂದ್ರೆ ಯಾರು ಏನಂದ್ರೂ ಕೂಡ ಹೈಕಮಾಂಡ್ ಕೇಳಿ ಬಿಡುತ್ತಾ? ಎಸ್ ಮಲ್ಲಿಕಾರ್ಜುನ್ ಅವರು ಈ ರೀತಿಯಾಗಿರುವಂತಹ ಒಂದು ಚಾಕಚಕ್ಷತೆಯನ್ನು ಉಪಯೋಗಿಸಿದ್ರ ಅನ್ನೋದು ಈಗ ಪ್ರಶ್ನೆ ಆಗಿದೆ. ಅಂದ್ರೆ ಈಗ ಯಾವ ರೀತಿ ಅಂತಂದ್ರೆ ಹೈಕಮಾಂಡ್ ಏನ್ ಹೇಳಿದ್ರು ಕೇಳುತ್ತಾ ಅನ್ನುವಂಥ ಪ್ರಶ್ನೆಗೂ ಮೂಡ್ತಾ ಇದೆ. ಬಸವರಾಜ ರಾಯರೆಡ್ಡಿ ಅವರಿಗೂ ಕೂಡ ಸ್ಥಾನಗಳು ಸಿಗ್ತಾ ಇದೆ. ಇಲ್ಲಿ ನಾವು ನೋಡ್ಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಇದು ಹೆಸರೇನಿತ್ತು ಅದು ಇರಲಿಲ್ಲ ಮೊದಲು ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರಿರ್ಲಿಲ್ಲ. ಬಟ್ ಈಗ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರಿದೆ. ಇದರ ಜೊತೆಗೂ ಕೂಡ ಒಂದಿಷ್ಟು ಬ್ರೇಕಿಂಗ್ ನ್ಯೂಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಯಾರಿಗೆಲ್ಲ ಸಿಗ್ತಾ ಇದೆ ಅಂತ ನೋಡೋದಾದ್ರೆ, ವಿಜಯಾನಂದ ಕಾಶಪ್ಪನವರು, ಸಂತೋಷ್ ಲಾಡು 3ನೇ ಬಾರಿ ಶಾಸಕರಾಗಿದ್ರು, ಅವರಿಗೂ ಕೂಡ ಸಿಗ್ತಾ ಇತ್ತು. ನರೇಂದ್ರ ಸ್ವಾಮಿ ಮಂಡ್ಯ ಮಳವಳ್ಳಿ 3 ಬಾರಿ ಶಾಸಕರಾಗಿದ್ರು, ಅವರಿಗೂ ಕೂಡ ಈಗ ಸ್ಥಾನವನ್ನ ನೀಡಲಾಗ್ತಾ ಇದೆ. ಬೆದರಿಕೆ ಹಾಕಿ ಎಸ್ ಮಲ್ಲಿಕಾರ್ಜುನ್ ಅವರು ಸ್ಥಾನ ತೆಗೆದುಕೊಂಡ್ರ ಎನ್ನುವಂಥ ಪ್ರಶ್ನೆಯೂ ಕೂಡ ಸರ್ವೇ ಸಾಮಾನ್ಯವಾಗಿ ಹೇಳ್ತಾರೆ. ಅಂದ್ರೆ ಹೈಕಮಾಂಡ್ ಯಾವ ರೀತಿಯಾಗಿ ಯೋಚನೆ ಮಾಡಿಕೊಡ್ತಾ ಇದೆ